ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಲಾಸ್ಟ್ 2-3 ದಿನ ಬೆಂಗಳೂರು ಒಂಥರ ಕೋಲ್ಡ್ ಫ್ರೀಸ್ ಆದಂಗೆ ಆಗ್ಬಿಟ್ಟೈತೆ. ನೀವು ನೋಡುವುದು, ಅದರಿಂದ ನನಗೊಂದು ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ, ಮತ್ತೆ ಲೈಟಾಗಿ ಫೀವರು. ಅದರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಏನಪ್ಪ ಮಾಡೋಣ ಅಂದ್ರೆ ಒಂದು ಹೊಸ ಕಂಟೆಂಟು ಆರ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಟೈಮ್ ನಿನ್ಗೆ ಗೊತ್ತಿಲ್ಲ, ಟೈಮ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಒಂದ್ಸಲ ಶಾಕ್ ಆಗ್ಬಿಡ್ತೀರ ಹಂಗೆ. ಗೈಸ್ ಇಲ್ಲಿ ನೋಡ್ರಿ, ನನ್ನ ಹತ್ರ ಇರೋ ಮಾನಿಟ್ರ್ ಇದು ನನ್ನ ಮಾನಿಟ್ರ್. ನಾನು ಯೂಸ್ ಮಾಡೋದು. ಟೈಮ್ ನೋಡುವುದು ಲಿಟ್ರಲಿ ಎಷ್ಟಾಗೈತೆ ಅಂತ. 12:31 ಇವಾಗ ನನ್ನ ಫ್ರೆಂಡ್ಸ್ಗೆ ನಾನು ಕೇಳಿದ್ದೆ, ಒಂದು ಕ್ರೇಜಿಯಷ್ಟು ನೀವು ನೋಡಿರೋದ್ರಲ್ಲೇ ನೈಟ್ ಹೊತ್ತು ನೋಡೋಕ್ಕಾಗದೇ ಇರೋಷ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಡೆವಿಲ್ ವಿಡಿಯೋಸು ಮತ್ತು ಆರ್ ವಿಡಿಯೋಸ್ ಯಾವುದಾದ್ರೂ ಇದ್ದರೆ ಸೆಂಡ್ ಮಾಡು ಅಂತ ಹೇಳಿದೆ. ಅವನು ಒಂದು 3-4 ವಿಡಿಯೋ ಕಳಿಸಿದ್ದಾನೆ ಗೈಸ್. ಆ ವಿಡಿಯೋನ ಇವತ್ತು ನೈಟು ಒಬ್ಬರೇ ಇದ್ದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡುವುದು, ಇದು ನನ್ನ ರೂಮು. ಇಲ್ಲಿ ನಾನು ಒಬ್ಬನೇ ಇರ್ತೀನಿ ಗೈಸ್. ಇವಾಗ ನೈಟು ಆಗಲೇ ಟೈಮು 12 ಗಂಟೆ ದಾಟ್ಬಿಟ್ಟೈತೆ. ಲೈಟಾಗಿ ನಂಗೊಂದು ಸ್ವಲ್ಪ ಭಯ ಇದೆ, ಆದರೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದಾದ್ರೂ ಫ್ರೇಕ್ ಇತ್ತು ಅಂದರೆ ಅಲ್ಲೇ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಗೆ ನಾವು ಸಿಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಮಾನಿಟ್ರಲ್ಲಿ ನಾನು ನೋಡ್ತಾ ಇರ್ತೀನಿ, ನಿಮಗೆ ಇಲ್ಲೇ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಚಲೋ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ವಿಡಿಯೋ ಕಳಿಸಿರೋದು ನನ್ನ ಫ್ರೆಂಡು. ಹೌದು, ದಿ ಗೋಸ್ಟ್ ವೈಬ್ಸ್ ಅಂದ್ಬಿಟ್ಟು ಒಂದು ವಿಡಿಯೋ ಐತೆ. ಸಕ್ಕತ್ತಾಗಿರೋಂಥ ವಿಡಿಯೋ. ಸ್ವಲ್ಪ ನನಗೊಂದು ಸ್ವಲ್ಪ ನೋಡ್ತೀನಿ ರಾತ್ರಿ ಹೊತ್ತು. ಆಲ್ಮೋಸ್ಟ್ ಎಲ್ಲ ಡೆವಿಲ್ ಮೂವಿ ಯಾವುದೇ ಇದ್ರು ನೋಡ್ತೀನಿ, ಆದರೆ ಇವಾಗ ಸ್ವಲ್ಪ ಯಾಕೋ ಒಂಥರ ಅನಿಸ್ತೈತೆ. ನೋಡೋಣ ಫಸ್ಟ್ನೇ ವಿಡಿಯೋ. ಲಿಟ್ರಲಿ ನೀವು ನೋಡಿದ್ರ, ನೀವು ಯಾರೋ ತಳ್ದಂಗಿತ್ತು ಅಂತ ಅನ್ಸುತ್ತೆ ನನ್ನ ಅನಿಸಿಕೆ. ಲೈಟಾಗೆ ಹಿಂಗೆ ಬಂದು ಪುಷ್ ಮಾಡ್ದಂಗೆ. ಯಪ್ಪ Someone commented in one of my videos, like the bronzer. ಗೈಸ್, ಒಂದು ಹುಡುಗಿ ರೂಮಲ್ಲಿ ಅವಳೆ ಇವಾಗ ಪ್ರೆಸೆಂಟ್ ಆಗಿ. ಅವಳು ರೂಮಲ್ಲಿ ಇರೋದು, ಅವಳು ಏನೋ ಎಕ್ಸ್ಪ್ಲೈನ್ ಮಾಡ್ತಾವಳೆ. ಸಮಥಿಂಗ್ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೋದು. ಅಂದರೆ ಮಾಮೂಲಿ ನೀವು ಈ ಫೇಸ್ಗೆಲ್ಲ ಹಾಕೊತಾರಲ್ಲ ಮೇಕಪ್, ಆ ಥರದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಹಿಂದೆ ಡೋರ್ ಓಪನ್ ಆಯ್ತೈತೆ ಗೈಸ್. ಏಯ್ ಗುರು, ವಾರ್ಡ್ರೋಬ್ ಗುರು ಅದು. ಬಾ 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 ಇಲ್ಲಾದ ಒಂದು ಡ್ರಾಯರ್ ಬೇರೆ ಓಪನ್ ಆಗ್ಬಿಟ್ಟೈತೆ. ಅಕ್ಕ ಹಾಕ್ಬಿಟ್ಟು ಹೋದ್ಲು, ತಿರ್ಗಾ ಓಪನ್ ಆಯ್ತು ಗುರು. ಅಕ್ಕ ದೌಡು. ಗೈಸ್, ಇದು ನಿಮ್ಗೆ ಇನ್ನೊಂದು ಹೇಳ್ಬೇಕು. ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ, ಈ ಕಂಟೆಂಟ್ಗೋಸ್ಕರನೇ ಹಗ್ಗ ಕಟ್ಕೊಂಡು ಎಳೆಯೋದಾಗಿರ್ಬೋದು, ಇಲ್ಲ ಮಾಮೂಲಿ ಒಬ್ಬೊಬ್ರು ಈ ತೆಳ್ಳಗ್ ದಾರ ಬರುತ್ತಲ್ವಾ, ಅದು ಕಾಣಲ್ಲ. ಅದಕ್ಕೇನ್ ಮಾಡ್ಬಿಡ್ತಾರೆ, ಈ ಡ್ರಾಯರ್ ಎಲ್ಲ ಓಪನ್ ಆಗುತ್ತಲ್ವಾ, ಆ ಸೀಕ್ವೆಲ್ಸ್ ಎಲ್ಲ ನೀವು ಮೂವಿಲೆಲ್ಲ ನೋಡಿರ್ತೀರ. ಸೇಮ್ ದಾರ ಕಟ್ಕೊಂತಾರೆ, ಹಿಂಗೆ ಎಳಿತಾರೆ. ಇವ್ರದ್ದು ಏನ್ ಮಾಡೋದು ಅಂದ್ರೆ ಬರೀ ಬಂದು ಹಾಕೋದು ಎಳೆಯೋದು, ಹಾಕೋದು ಎಳೆಯೋದು. ಕೆಲವೊಂದು ರಿಯಲ್ ಇರ್ಬೋದು, ನಾವಿಲ್ಲ ಅಂತ ಹೇಳಲ್ಲ. ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ವ್ಯೂಸ್ ಮಾಡಕ್ಕೆ ಅಂತಾನೆ ಮಾಡ್ತಾರೆ. ಅದು ಕೆಲವೊಂದು ಸೀಕ್ವೆಲ್ಸ್ ನನ್ಗೆ ಹಂಗೆ ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ ತಿರ್ಗಾ. ಯಾರೋ ಕದ ತಡ್ತವ್ರೆ. ಆಚೆ ಯಾರು ಇಲ್ಲ ಗುರು. ಅಯ್ಯಪ್ಪ, ಈ ಮಗು
ಮಗು ಓಡೋಗಿದ್ದು, ಮಗು ಸೌಂಡು. ಅಣ್ಣ ಫುಲ್ಲು ಅಳ್ತಾವನೆ. ಮಗು ನನಗ್ ಸ್ವಲ್ಪ ಇವಾಗ ಲೈಟಾಗಿ ಭಯ ಆಗೋಯ್ತು. ಆ ಮಗು ಹೊಡೋದಾಗ ಸ್ವಲ್ಪ ಲಿಟ್ರಲಿ ಕೈಯೆಲ್ಲ ಸ್ವಲ್ಪ ಲೈಟಾಗಿ ಸ್ಪೆಕ್ಟ್ ಐತೆ ವೈಸ್. ಕ್ರೇಜಿ. ಇದು ಮಾತ್ರ ನೈಟ್ 12 ಗಂಟೆಗೆ ನೋಡೋದು. ಲೈಟ್ ಆಫ್ ಮಾಡೋದು ಆನಾಯ್ತು. ಹಿಂದೆಗಡೆ ನೋಡು ಗುರು. ಅಯ್ಯೋ ಹಿಂದೆಗಡೆ ಇದು ದೇವ್ ತರ ಕಾಣಿಸ್ತಾ ಇದೆ ಗೈಸ್. ತಡೀರಿ ಸ್ವಲ್ಪ ಓಡ್ಸೋಣ. ಇದು ಸ್ವಲ್ಪ ಓಡಿಸ್ಬಿಟ್ಟು ನೋಡೋಣ. ಇದು ಲಿಟ್ರಲಿ ಅದು ಲೈಟ್ ಆನ್ ಆದಾಗ ಯಾವ ತರ ಇತ್ತು ಅಂತ ಗೊತ್ತಾಗ್ಬಿಟ್ರೆ ಗೈಸ್, ಇದು ನಾನು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇದು ಜಸ್ಟ್ ಫೇಕ್ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಈ ಮಾಮೂಲಿ ಇವಳು ಒಳಗಡೆ ಹೋಗಿ ತೋರಿಸಿ ರೂಮ್ ಒಳಗಡೆ ಏನು ಇಲ್ಲ ಅಂದಿದ್ರೆ ಅದು ಬೇರೆ ಲೆಕ್ಕ. ಆದ್ರೆ ರೂಮ್ ಒಳಗಡೆ ಹೋಗ್ದೇನೆ ಹಂಗೆ ತೋರಿಸ್ತಾವ್ರೆ ಅಂದ್ರೆ ರೂಮ್ ಒಳಗೆ ಮೋಸ್ಟ್ಲಿ ಯಾರೋ ಇರ್ತಾರೆ, ಅವರೇ ಹಿಡಿತಾ ಇರ್ತಾರೆ. ಅದೇ ಇದು ಒಂದು ವಿಡಿಯೋ ಕಂಪ್ಲೀಟ್ ಆಯ್ತು. ಸ್ವಲ್ಪ ಲೈಟಾಗಿ ಫೀಲ್ ಆಗೈತೆ ಅಷ್ಟೇ. ಇದೇನು ಅಷ್ಟೊಂದು ಭಯ ಅನ್ಸಿಲ್ಲ. ಇನ್ನೂ ಇದೆ ವಿಡಿಯೋ ನೋಡೋಣ. ಇವಾಗ ಇನ್ನೊಂದು ವಿಡಿಯೋ ಹಾಕ್ತೀನಿ ನಿಮಗೆ, ಇಂಟ್ರೆಸ್ಟಿಂಗ್ ಅನ್ಸ್ಬೋದು ಗೈಸ್. ಒಂದು ಮಗು ಲಿಟ್ರಲಿ ಹೇಳ್ಬೇಕು ಅಂದ್ರೆ ಒಂದು ಕ್ಯಾಮ್ರಾ ಇಕ್ಕಿದ್ದಾರೆ ಅಂತ ಅನ್ಕೊಂತೀನಿ ಮನೇಲಿ. ಮಗು ಬಂದಿದೆ ಇವಾಗ ಇಲ್ಲಿಗೆ ಒಂದು ರೌಂಡ್ ಹಾಕಕ್ಕೆ ಅಂತ. ಏನ್ ಗುರು ಇದು? ದೆವ್ವಗಳು ಮಗುಗೂ ಬಿಡಲ್ವಾ? ಮಗುನು ಎತ್ಬಿಸಾಕ್ಲವ? ಅಂದ್ರೆ ನನ್ಗೇನ್ ಭಯ ಆಗ್ಲಿಲ್ಲ ಈ ವಿಡಿಯೋ ನೋಡಿ. ಸ್ವಲ್ಪ ನರ್ವಸ್ ಆಯ್ತು. ಇದು ಯಾಕೋ ಸ್ವಲ್ಪ ಸಸ್ಪಿಷಿಯಸ್ ಆಗೈತಲ್ಲ, ಯಾಕೋ ದೇವ್ದು ಅಂತ ಅನಿಸ್ತಾ ಇಲ್ಲ. ಇದು ಈ ಅಳೋ ಸೌಂಡ್ ಐತಲ್ಲ, ಈ ಅಳೋ ಸೌಂಡ್ ಸ್ವಲ್ಪ ಬೇರೆ ತರನೇ ಕೇಳಿಸುತ್ತೆ ಗೈಸ್. ಈ ಅಳೋ ಸೌಂಡ್ಗಳು ಮತ್ತೆ ಇದ್ರ ಸೌಂಡ್ಗಳೆಲ್ಲ ಕೇಳ್ತಾ ಇದ್ರೆ ಒಂಥರ ಅನ್ಸುತ್ತೆ, ಫೀಲ್ ಆಗುತ್ತೆ. ನೆಕ್ಸ್ಟ್ ಅಯ್ಯೋ ಸೌಂಡ್. ಮಗು ಗೈಸ್, ಲಿಟ್ರಲಿ ಒಂದ್ ಮಗು ನಿಂತ ಇದೆ ಅಲ್ಲಿ, ಕಣ್ ಮುಂದೆನೆ ಕಾಣಿಸ್ತಾ ಇದೆ. ಒಂದ್ ಮಗು ಇವರೇ ನಿಲ್ಲಿಸ್ಬಿಟ್ಟಿರ್ತಾರೆ ಪಕ್ಕ. ಇದೊಂದು ಕನ್ಫರ್ಮ್, ಇವರೇ ನಿಲ್ಲಿಸ್ಬಿಟ್ಟವ್ರೆ. ಆ ಕೈ, ಆ ಮಗು ಬುರುಡೆ ಎಲ್ಲ ಕಾಣಿಸ್ತೈತೆ. ನೋಡೋಣ. ಗುರು ಯಾರು ಇಲ್ಲ ಗುರು ಇಲ್ಲಿ. ಲಿಟ್ರಲಿ ಇದೇನ್ ಸ್ಲಾಬ್ ಕೆಳಗಡೆ ಹೋಗ್ಬಿಟ್ರ ಅಂತ. ಯಾರು ಇಲ್ಲ ಅಲ್ಲಿ ಈ ಟೈಮಲ್ಲಿ. ಅಲ್ಲಿ ಹೋಗಕ್ಕೂ ಜಾಗ ಇಲ್ಲ ಗೈಸ್. ಇದಂತೂ ಕ್ರೇಜಿ ಐತೆ ಅನ್ಕೊಳ್ಳಿ. ಈ ವಿಡಿಯೋ ಮಾತ್ರ ಸಖತ್ತು, ಸ್ವಲ್ಪ ಪುಕ ಅಂತ ಈ ವಿಡಿಯೋ. ಕ್ರೇಜಿ ಐತೆ ಗೈಸ್ ಇದಂತೂ. ಇವಾಗ ಇನ್ನೊಂದು ವಿಡಿಯೋ ಹಾಕ್ತೀನಿ. ಇದೇನ್ ಗುರು, ಮಗು ಟಕ್ಕನಂಗೆ ಇದ್ರ ಮೇಲೆ ಹತ್ತು ನಿಂತ್ಕೊಂಡ್ಬಿಡ್ತು. ಹಿಂಗೆಲ್ಲ ಆಗತ್ತ ಇದು? ಮಗು ಹತ್ತಿ ಅಂದ್ರೆ ಮಗುಗಿನ್ನ ಹೈಟ್ ಇರೋಂತ ಇದ್ರ ಮೇಲೆ, ತೊಟ್ಲು ಮೇಲೆ ಹತ್ತಿ ನಿಂತ್ಕೊಳ್ಳೋದು ಅಂದ್ರೆ ಏನು ಇದು? ಮಕ್ಕಳು ಮುಂದಿಂದಕ್ಕೆ ಬಿದ್ದೋದ್ರೆ ಏನ್ ಮಾಡೋದು ಗೈಸ್? ಅಯ್ಯೋ ಯಪ್ಪ ಗೈಸ್, ಏನದು ಲಾಸ್ಟ್? ಅಲ್ಲ ತಡೀರಿ, ಅಲ್ಲ ಮಗು ಹಂಗೆ ಸಡನ್ ಆಗಿ ಬಿದೋಗದ ಹೆಂಗೆ ಗೈಸ್? ಅದು ಹಂಗೆ ಟಕ್ಕನಂಗೆ ಬಿದೋಗದ? ಇಲ್ಲ ಗೈಸ್, ಅದು ಲಿಟ್ರಲಿ ನೀವು ಗಮನಿಸ್ರಿ, ಅದು ಬಿದೋಗಿದಲ್ಲ, ತಳ್ಳಿದ್ದು. ಹಿಂಗೆ ಪುಷ್ ಮಾಡಿದ್ದು ಮುಂದೆಗಡೆಯಿಂದ ಪುಷ್ ಮಾಡಿದ ತಕ್ಷಣ ಮಗು ಬಿದೋಗ್ಬಿಡುತ್ತೆ. ಅಪ್ಪ, ಇದು ಸ್ವಲ್ಪ ಹಾರರ್ ಫೀಲ್ ಆಯ್ತು ನನಗೆ. ಸಕ್ಕದಾಗೈತೆ ಗೈಸ್. ಇವಾಗ ನನಗಂತೂ ಸಾಕು ಅಂತ ಅನಿಸ್ತೈತೆ. ನನಗೊಂದು ಸ್ವಲ್ಪ ಲೈಟಾಗಿ ಫೀಲ್ ಆಯ್ತೈತೆ. ಸಾಕು,
ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ನೊಂದು ವ್ಲಾಗ್ ಮಾಡೋಣ ಇದೇ ತರ. ನೆಕ್ಸ್ಟ್ ಫನ್ನಿ ವ್ಲಾಗ್ ಮಾಡೋಣ, ಕಾಮಿಡಿ ಆಗಿರುವಂತ ವ್ಲಾಗ್ ಒಂದು ಮಾಡೋಣ. ಫನ್ನಿ ಕಾಮಿಡಿ ಯಾವ್ದಾದ್ರು ಕಾಮಿಡಿ ವಿಡಿಯೋಸ್ ಮೇಲೆ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಸಕ್ಕದಾಗಿರೋಂಥ ವ್ಲಾಗ್. ಈ ವಿಡಿಯೋನ ನೀವು ಎಷ್ಟು ಗಂಟೆ ನೋಡಿದೀರ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಮತ್ತೆ ನೀವು ರಾತ್ರಿ ಹೊತ್ತು ಯಾವ್ದಾದ್ರು ಈ ಡೆವಿಲ್ ಮೂವಿಗಳನ್ನ ನೋಡೋದಾಗಿರ್ಬೋದು, ಮತ್ತೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ನೋಡೋ ವಿಡಿಯೋಗಳು ಮಾಡಿರ್ತಾರಲ್ಲ ಅವನ್ನ ನೋಡೋ ಅಂತ ಹವ್ಯಾಸ ನಿಮ್ಗೆ ಇದ್ರೆ ಆ ಧೈರ್ಯಶಾಲಿಗಳು ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಈ ಚಾನೆಲ್ಗೆ ಯಾರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಷ್ಟೊಂದು ಜನ ವಿಡಿಯೋ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ, ಈ ತಪ್ಪನ ಮಾಡಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.